ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ಟಕಾಟ ಕೂಟ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾವು ಒಂದು ಸ್ವೀಟ್ ರೆಸಿಪಿ ಮಾಡೋಣ್ರಿ. ಈ ರೆಸಿಪಿನಲ್ಲಿ ನಾವು ಖೋವಾನು ಹಾಕಂಗಿಲ್ಲ, ಹಾಲನ್ನು ಹಾಕಂಗಿಲ್ಲ ರೀ. ಅಂದ್ರೂ ಮಸ್ತ್ ಆದ ಒಂದು ರೆಸಿಪಿ ರೆಡಿ ಆಗ್ತೈತಿ. ಮಾಡೋದು ಸಿಂಪಲ್ ಐತ್ರಿ, ತಿನ್ನೋಕ್ಕಷ್ಟೇ ಮಜವಾಗಿ ಐತಿ. ನೀವು ಟಕಾಟ ಕೂಟ ಚಾನಲ್ ಮ್ಯಾಗ ಹೊಸ್ತಾಗಿದ್ರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿ ಇದ್ದಿದ್ದು ಬೆಲ್ ಐಕಾನನ್ನು ಒತ್ತಿ ಆಲ್ ಮ್ಯಾಗ ಬಿಡ್ರಿ. ನಮ್ಮ ಬರೋ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ವಿಡಿಯೋ ಇಷ್ಟ ಆದರೆ ಇದು ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ವಿಡಿಯೋಗೆ ಲೈಕ್ ಮಾಡಲು ಮರ್ತಬೇಡ್ರಿ. ಈಗ ಇದು ಸಿಂಪಲ್ ಇದ್ದಿದ್ದು ಸ್ವೀಟ್ ರೆಸಿಪಿ ಹೆಂಗೆ ಮಾಡೋದು ನೋಡೋಣ್ರಿ. ಇದು ಸ್ವೀಟ್ ರೆಸಿಪಿ ಮಾಡೋಕ್ಕೆ ನಮ್ಗೆ ಕ್ರೀಮ್ ಬೇಕು. ನಾನು ಇಲ್ಲಿ ಡೆಲೆಕ್ಟಾ ಬ್ರ್ಯಾಂಡ್ದು 25% ಲೋ ಫ್ಯಾಟ್ ಇದ್ದಿದ್ದು ಕ್ರೀಮ್ ತೊಗೊಂಡು ಬಂದೀನಿ. ನೀವು ಬೇಕಾದ್ರೆ ಅಮೂಲ್ ಕ್ರೀಮ್ನು ತೊಗೋಬೋದು. ನಾನು 200 ml ಅಷ್ಟು ಕ್ರೀಮ್ ತೊಗೊಂಡೀನಿ. ಮೆಜರಿಂಗ್ ಕಪ್ಲಿಂದ ನೋಡಿದ್ರೆ ಅರ್ಧ ಕಪ್ಪಷ್ಟು ಕೆನೆ ಐತ್ರಿ. ಇದು ಕೆನೆ ಇರಲಿಲ್ಲ ಅಂದ್ರೆ ನೀವು ಮನ್ಯಾಗ ಹಾಲಿನ ಮ್ಯಾಗದು ಬಂದಿದ್ದು ಕೆನೆ ಇರ್ತೈತಿ ನೋಡ್ರಿ, ಅದು ತೊಗೋಬೋದು. ಅರ್ಧ ಕಪ್ಪಷ್ಟು ಕೆನೆ ತಗೋರಿ. ಮನೆಯಲ್ಲಿ ಈ ಥರ ಕ್ರೀಮರೇ ಇದ್ದೇ ಇರ್ತೈತ್ರಿ. ಹಿಂಗೆ ಫ್ರಿಜ್ನಾಗ ಕೂತಿರ್ತೈತಿ, ಏನು ಮಾಡ್ಬೇಕಂತ ತಿಳಿಯಂಗಿರಂಗಿಲ್ಲ. ಎಕ್ಸ್ಪೈರಿನೂ ಸನಿ ಬಂದಿರ್ತೈತಿ, ಏನು ಮಾಡಬೇಕಪ್ಪ ಇದು ಕೆನೆಯರ ತಂದು ಇಟ್ಟಿವಿ ಹಿಂಗೆ ಅನಿಸ್ತಿರ್ತೈತಿ. ಆ ಕೆನೆಲಿಂದ ನೀವು ಇದ್ರ ಒಂದು ಸ್ವೀಟ್ ರೆಸಿಪಿ ಮಾಡಬಹುದು. ನಾನು ಅರ್ಧ ಕಪ್ಪಷ್ಟು ಕೆನೆ ತೊಗೊಂಡಿನ್ರಿ. ಇದ್ರಾಗ ಹಾಕಕತ್ತೀನಿ 1/4 ಕಪ್ಪಷ್ಟು ಹಾಲಿನ ಪೌಡರ್, ಮಿಲ್ಕ್ ಪೌಡರ್. ನೀವು ಯಾವ್ದು ಬ್ರ್ಯಾಂಡ್ನು ತೊಗೋಬಹುದು. ನಾನು ಇಲ್ಲಿ ನಂದಿನಿ ಬ್ರ್ಯಾಂಡ್ದು ಹಾಲಿಂದು ಪೌಡರ್ ತೊಗೊಂಡಿನಿ. ಫುಲ್ ಫ್ಯಾಟ್ ತಗೋರಿ, ಕಮ್ಮಿ ಇದ್ದಿದ್ದು ತಗೋರಿ, ನಡೀತೈತಿ. ಅರ್ಧ ಕಪ್ಪಷ್ಟು ಕೆನೆ, 1/4 ಕಪ್ಪಷ್ಟು ಹಾಲಿನ ಪೌಡರ್. ಇದಕ್ಕೆಲ್ಲ ಚಲೋ ಆಗಿ ಮಿಕ್ಸ್ ಮಾಡಿ ಗ್ಯಾಸಿನ ಮ್ಯಾಗ ಇಟ್ಟಿನ್ರಿ. ಲೋ ಫ್ಲೇಮ್ ಮ್ಯಾಗಿದ್ದ ಕಂಟಿನ್ಯೂ ಸ್ಪೂನ್ ಮಿಕ್ಸ್ ಮಾಡ್ಕೋತಾ ಕುದಿಸ್ಕೊಳ್ಳನ್ರಿ. ಇದು ವಿಡಿಯೋ ನಿಮ್ಗೆ ಇಷ್ಟ ಬರಾಕತ್ತಿದ್ರೆ ಈಗೇ ವಿಡಿಯೋಗೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ನು ಮಾಡಿರಿ. ಗ್ಯಾಸಿನ ಫ್ಲೇಮ್ ಲೋ ಮ್ಯಾಗಿಡ್ರಿ, ಮೀಡಿಯಮ್ ಲೋ ಮ್ಯಾಗಿಡ್ರಿ. ನಿಮ್ಗೆ ಹೆಂಗೆ ಮ್ಯಾನೇಜ್ ಆಗ್ತೈತಿ ಆ ಥರ ಇಟ್ಟು ಗಟ್ಟಿ ಆಗತನ ಕುದಿಸೋದ್ರಿ. ಇದಕ್ಕೆ ಕಂಟಿನ್ಯೂ ಸ್ಪೂನ್ ಮಿಕ್ಸ್ ಮಾಡ್ಕೋತಾ ನೋಡ್ರಿ. ಇದು ಸ್ವಲ್ಪ ಗಟ್ಟಿ ಆಗೈತಿ. ಇದ್ರಾಗ ಹಾಕ್ತೀನಿ ನಾನು 1/4 ಕಪ್ಪಷ್ಟು ಸಕ್ಕರೆ ಪೌಡರ್. ಸಕ್ಕರೆ ತಗೊಂಡು ಮಿಕ್ಸಿ ಜಾರ್ನಲ್ಲಿ ಫೈನ್ ಪೌಡರ್ನಲ್ಲಿ ಬೀಸ್ಕೊಂಡೀನಿ. ಅದೇ 1/4 ಕಪ್ಪಷ್ಟು ಮೆಜರ್ ಮಾಡಿ ಹಾಕಿದ್ರಿ. ಎಷ್ಟು ಹಾಲಿನ ಪೌಡರ್ ಹಾಕಿ ನೋಡ್ರಿ ಅಷ್ಟೇ ಸಕ್ಕರೆ ಪೌಡರ್. ಇದ್ರಾಗ 2 ಏಲಕ್ಕಿಗೆ ಪೌಡರ್ ಮಾಡಿನ್ರಿ, ಅದು ಹಾಕ್ತೀನಿ. ಕುಟ್ಟಿ ತಗೊಂಡಿನ್ರಿ ಏಲಕ್ಕಿಗೆ. ಇದ್ರಾಗ ಹಾಕಿ ಒಮ್ಮೆ ಚಲೋ ಆಗಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲ. ನೋಡ್ರಿ ಎಲ್ಲ ಚಲೋ ಆಗಿ ಮಿಕ್ಸ್ ಮಾಡೀನಿ. ಈಗ ಇದ್ರಾಗ ಹಾಕ್ತೀನಿ 1 ಊಟ ಮಾಡೋ ಚಮಚಷ್ಟು ತುಪ್ಪ ಹಾಕಿ ನಾವು ಮಿಕ್ಸ್ ಮಾಡ್ತಾ ಹೋದ್ರೆ ಇದು ತೆಳಗೆ ಹತ್ತಂಗೂ ಇಲ್ರಿ, ಸ್ವಲ್ಪ ಲೂಸಾಗಿ ಮ್ಯಾಗ್ ಬರ್ತೈತಿ. ಕಡಾಯಿ ಸ್ವಲ್ಪ ದಪ್ಪ ತೆಳದೇ ತಗೋಬೇಕು. ತೆಳಗದು ಇದ್ರೆ ತೆಳಗೆ ಹತ್ತಕ್ಕೆ ಚಾನ್ಸಸ್ ಇರ್ತೈತಿ. ಇನ್ನು ಸ್ವಲ್ಪ ಗಟ್ಟಿ ಆಗತನ ಮಿಕ್ಸ್ ಮಾಡ್ತೀನಿ ರೀ. ಇದಕ್ಕೆ ನೋಡ್ರಿ ಇದು ಸ್ವಲ್ಪ ಗಟ್ಟಿ ಆಗೈತಿ. ಗ್ಯಾಸಿಗೆ ಬಂದ್ ಮಾಡಿ ಇದಕ್ಕೊಂದು ಪ್ಲೇಟ್ನಲ್ಲಿ ತೆಗಿತೀನಿ. ವಿಡಿಯೋ ಇಷ್ಟ ಬರಾಕತ್ತಿದ್ರೆ ಈಗೇ ಇದು ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ನು ಮಾಡಿರಿ. ಇಲ್ಲಿ ನೋಡ್ರಿ ನಾನು ಒಂದು ಪ್ಲೇಟ್ನಲ್ಲಿ ತೆಗ್ದಿದ್ದೀನಿ. ಫುಲ್ ತಣ್ಣಗಾಗಿತ್ತು ರೀ. ಇದು ರೂಮ್ ಟೆಂಪ್ರೇಚರ್ನಾಗ ಬಂದೈತಿ. ನೀವು ನೋಡ್ಬೋದು ಅಳಸಿತ್ತು ಎಷ್ಟು ಗಟ್ಟಿಯಾಗಿತ್ತು. ಈಗ ನಮ್ಗೆ ಇಷ್ಟ ಪ್ರಕಾರ ನಾವು ಇದರದ್ದು ರೌಂಡ್ ಪೇಡೆ ಮಾಡ್ಕೊಳ್ಳೋದ್ರಿ. ನೋಡ್ರಿ ನಾನು ಈ ಸೈಜಿಂದ ಒಂದು ಪೇಡ ರೆಡಿ ಮಾಡೀನಿ. ಇಲ್ಲಿ ನಾನು ಒಣಗಿದ್ದು ಕೊಬ್ಬರಿ ಪೌಡರ್ ತೊಗೊಂಡೀನಿ. ಅಂದ್ರೆ ಡೆಸಿಕೇಟೆಡ್ ಕೋಕೋನಟ್ ಐತ್ರಿ. ಇದು ಕೋಕೋನಟ್ನಲ್ಲಿ ಇದಕ್ಕೆ ಸ್ವಲ್ಪ ಡಿಪ್ ಮಾಡಿ ಪೇಡೆ ಶೇಪ್ ಕೊಡಾಕತ್ತೀನಿ ರೀ. ನೀವು ಹೆಂಗೆ ಬೇಕಂದಂಗೆ ಮಾಡ್ಬೋದು, ರೋಲ್ನು ಮಾಡ್ಬೋದು. ಇದರದ್ದು ನೋಡ್ರಿ ಈ ಥರ ಶೇಪ್ ಕೊಟ್ಟು ಮತ್ತು ಡೆಸಿಕೇಟೆಡ್ ಕೋಕೋನಟ್ ಹಚ್ಚಿ ಸೈಡಿಗೆ ಇಡಾಕತ್ತೀನಿ. ನಾನು ಇದು ಎಲ್ಲ ಹಿಟ್ಟದು ಪೇಡೆ ರೆಡಿ ಮಾಡ್ಕೋತೀನಿ. ಕೈಗದು ಅಂಟಾಕತ್ತಿದ್ರೆ ಒಣ ಕೊಬ್ಬರಿ ಹಚ್ಕೊಂಡು ಪೇಡೆ ಮಾಡಿರಿ. ನೋಡ್ರಿ ಎಲ್ಲ ಪೇಡೆ ರೆಡಿ ಮಾಡೀನಿ. ಇದ್ರ ಮ್ಯಾಗ ಒಂದು ಬದಾಮಿದಾಗ 4 ತುಕಡಿ ಮಾಡೀನಿ. ಆ ತುಕಡಿ ಇದ್ರ ಮ್ಯಾಗ ಹಚ್ತಿದ್ದೀನಿ. ಕಾಣ್ಸಕ್ನು ಚಲೋ ಕಾಣಿಸ್ಬೇಕಲ್ರಿ. ಕೆನೆ ಮತ್ತು ಮಿಲ್ಕ್ ಪೌಡರ್ ಹಾಕಿ ಮಾಡೋದು ಪೇಡೆ ರೆಡಿ ಅದಾವ. ನೀವು ಈ ಥರ ಮಾಡಿರಿ. ಮನೆಯಲ್ಲಿ ಈ ಥರ ಕೆನೆ ಅದು ಉಳಿದಿದ್ರೆ ಇಂಥದ್ದು ರೆಸಿಪಿ ಮಾಡಿ ತಿನ್ನಿರಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇದು ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿರಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಗೆ ಲೈಕ್ ಮಾಡಲು ಮರ್ತಬೇಡ್ರಿ.